ಬರುವ 24 ಜನವರಿ ಬರುವ ಶನಿವಾರದಂದು ಮೂಡಲಗಿ ನಗರದಲ್ಲಿ ಬೃಹತ್ ಹಿಂದೂ ಸಮ್ಮೇಳನವನ್ನ ನಾವೆಲ್ಲರೂ ಯೋಜಿಸಿಕೊಂಡಿದ್ದೀವಿ. ಇದ್ರ ಬಗ್ಗೆ ನಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ. ಈ ಕಾರ್ಯಕ್ರಮಕ್ಕೆ ಬೃಹತ್ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಸೇರಿಕೊಂಡು ಮಧ್ಯಾಹ್ನ 2 ಗಂಟೆಗೆ ಶ್ರೀ ಶಿವಬೋಧರಂಗನ ಕೆಳಗಿನ ಮಠದಿಂದ ಬಸವರಂಗ ಮಂಟಪದವರೆಗೆ ಶೋಭಾಯಾತ್ರೆ ನಡೆದಿರುತ್ತದೆ. ಆ ಶೋಭಾಯಾತ್ರೆಯಲ್ಲಿ ಸಾಧ್ಯವಾದಷ್ಟು ಎಲ್ಲರೂ ಬಿಳಿ ಉಡುಪುಗಳನ್ನು ಧರಿಸಿ ಶಾಂತ ರೀತಿಯಿಂದ ಶೋಭಾಯಾತ್ರೆ ನಡೆಸಿಕೊಂಡು ಹೋಗೋಣ. ತಮ್ಮ ಮಕ್ಕಳನ್ನ ಸನಾತನ ಹಿಂದೂ ಧರ್ಮದ ಸಾಧಕರು, ಶ್ರೇಷ್ಠ ವ್ಯಕ್ತಿಗಳಾದಂತಹ ವಿವೇಕಾನಂದರಾಗಿರ್ಲಿ, ಶ್ರೀರಾಮ ಆಗಿರ್ಲಿ, ಶ್ರೀಕೃಷ್ಣ ಆಗಿರ್ಲಿ, ಹನುಮಾನ್ ಆಗಿರ್ಲಿ, ಅವರ ವೇಷಭೂಷಣಗಳನ್ನ ಹಾಕೊಂಡು ತಮ್ಮ ಮಕ್ಕಳನ್ನ ಅಲಂಕರಿಸಿಕೊಂಡು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಇರ್ತದೆ. ಅದಲ್ಲದೆ ಪುರುಷರು ಕಂಪಲ್ಸರಿ ಬಿಳಿ ಉಡುಪುಗಳನ್ನು ಧರಿಸಿಕೊಂಡು ಬರಬೇಕು. ಹೆಣ್ಮಕ್ಳು ಕಂಪಲ್ಸರಿ ಸೀರೆಯನ್ನೇ ಉಟ್ಕೊಂಡು ಬರಬೇಕು ಅನ್ನುವಂಥ ಒಂದು ಶಿಸ್ತನ್ನು ತೋರಿಸ್ತದೆ ಅಂತ ಹೇಳಿ ಇದೊಂದು ಕಾಯ್ದೆಯನ್ನು ನಾವು ಹಾಕೊಂಡಿದ್ದೀವಿ. ಈ ಪ್ರಕಾರ ಎಲ್ಲರೂ ಇದಕ್ಕೆ ಸಹಕರಿಸ್ರಿ ಅಂತ ಹೇಳಿ ಒಂದು ಕರೆ. ಈ ಕಾರ್ಯಕ್ರಮ ಸಂಜೆ 4:30ರಿಂದ ಬಸವರಂಗ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. 4:30ರಿಂದ ಸಾಧಾರಣ 7:30 ತನಕ ಆಗ್ಬೋದು. 7:30 ಕಾರ್ಯಕ್ರಮ ಮುಗಿಸ್ಕೊಂಡ್ಮೇಲೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ. ಇನ್ನೊಂದು ವಿಶೇಷ ಸೂಚನೆ ಏನು ಅಂತಂದ್ರೆ, ಎಲ್ಲೆಲ್ಲಿ ಶೋಭಾಯಾತ್ರೆ ಹೋಗ್ತದೋ ಅಲ್ಲಿ ಎಲ್ಲ ಹೂ ಹಾರಿಸೋದಾಗ್ಲಿ, ತಮ್ಮ ಅಂಗಡಿ ಮುಗ್ಗಟ್ಟುಗಳ ಎದುರಿಗೆ, ಮನೆಗಳ ಎದುರಿಗೆ ಎಲ್ಲಿ ಶೋಭಾಯಾತ್ರೆ ಬರ್ತದೆ ಅಲ್ಲಿ ರಂಗೋಲಿಯಿಂದ ಅಲಂಕರಿಸೋದಾಗ್ಲಿ, ಭಗವಾ ಧ್ವಜ ಹಾರಿಸೋದಾಗ್ಲಿ, ಇದನ್ನೆಲ್ಲ ಮಾಡಬಹುದು. ಇನ್ನೊಂದು ವಿಶೇಷ ಸೂಚನೆ ಏನು ಅಂತಂದ್ರೆ, ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವವರು ಯಾವುದೇ ರೀತಿಯ ಘೋಷಣೆಗಳನ್ನ ಹೇಳಬಾರದು. ಕಳಕಳಿಯ ವಿನಂತಿ. ಇದರಿಂದ ಅಹಿತಕರ ಘಟನೆಗಳು ನಡೀಬಹುದು ಅಂತ ಹೇಳಿ ಇದಾಗ್ತದೆ. ಅದರ ಸಲುವಾಗಿ ಯಾವ ಘೋಷಣೆಗಳನ್ನು ಕೂಗಲಾರದೆ ವ್ಯವಸ್ಥಿತವಾಗಿ ಶಾಂತ ರೀತಿಯಿಂದ ಶೋಭಾಯಾತ್ರೆ ಮುಗಿಸ್ಕೊಂಡು ನಾವೆಲ್ಲರೂ ಹಿಂದೂಗಳು, ಎಂದಿಗೂ ನಾವೆಲ್ಲರೂ ಬಂಧುಗಳು, ಎಂದೆಂದಿಗೂ ನಾವೆಲ್ಲರೂ ಒಂದು ಎಂದು ಪ್ರಪಂಚಕ್ಕೆ ಸಾರಿ ಹೇಳುವ ಒಂದು ಸುವರ್ಣ ಅವಕಾಶ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಿಕತ್ತೀವಿ. ಪ್ರತಿಯೊಂದು ಹಿಂದೂ ಮನೆಯಿಂದ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಅಪೇಕ್ಷೆ. ನಾವು ಎಲ್ಲರೂ ಬರ್ತೀವಿ, ನೀವು ಎಲ್ಲರೂ ಬಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಲು ನಿಮ್ದು ಒಂದು ಸಹಕಾರ ಇರಲಿ.